ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಕುಂಭರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಅವರ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಅಂಶಗಳು ಯಾವುವು, ಅದೇ ರೀತಿ ಜುಲೈ 6 ಸೋಮವಾರ ನಿಮ್ಮ ಜಾತಕ ಫಲಿತಾಂಶಗಳ ಪ್ರಕಾರ ಈ ದಿನದಂದು ನೀವು ಇದ್ದಕ್ಕಿದ್ದಂತೆ ಕೆಲವು ಸುದ್ದಿಗಳನ್ನು ಸ್ವೀಕರಿಸುತ್ತೀರಿ. ಅತ್ಯಂತ ರಹಸ್ಯವಾದ ವಿಷಯ ಯಾವುದು ಅಂದರೆ, ಈ ದಿನ ನಿಮ್ಮ ಮನಸ್ಸಿನಲ್ಲಿ ಯಾರೊಬ್ಬರ ಹೆಸರು ಪುನರಾವರ್ತನೆಯಾಗುತ್ತಿದೆ ಎಂದು ನೀವು ಭಾವಿಸುವಿರಿ. ನೀವು ಊಹಿಸಿದ ವ್ಯಕ್ತಿಯು ನಿಮ್ಮ ಬಗ್ಗೆ ಯೋಚಿಸುತ್ತಿದ್ದಾನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾನೆ. ನೀವು ಒಂದು ಹಂತದಲ್ಲಿದ್ದೀರಿ, ಅಂದರೆ ನೀವು ಮರೆತಿದ್ದ ಒಂದು ಘಟನೆ ಇಂದು ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಮತ್ತೆ ಬರಬಹುದು. ಆದರೆ ಇದು ಸಾಮಾನ್ಯ ವಿಷಯವಲ್ಲ, ಆದರೆ ಇದು ಅಸಾಧಾರಣ ವಿಷಯವಲ್ಲ ಮತ್ತು ಇಂದು ಒಂದು ರಹಸ್ಯ ಬಹಿರಂಗಗೊಳ್ಳುವುದರಿಂದ ಎಲ್ಲವನ್ನೂ ಹೇಳುವುದು ಯೋಗ್ಯವಲ್ಲ. ಇದರ ರಹಸ್ಯವೇನು? ನಿರ್ದಿಷ್ಟವಾಗಿ ಅದು ನಿಮ್ಮ ಜೀವನವನ್ನು ತಿರುಗಿಸುವ ಶಕ್ತಿಯನ್ನು ಹೊಂದಿರಬಹುದು. ಈಗ ಪ್ರಶ್ನೆ, ಯಾರು ಯೋಚಿಸುತ್ತಿದ್ದಾರೆ? ಯಾವ ರಹಸ್ಯ ಬಹಿರಂಗಗೊಳ್ಳುತ್ತದೆ? ನೀವು ಯೋಚಿಸುತ್ತಿರಬಹುದು, ಇದಕ್ಕೆ ಕಾರಣಗಳೇನು? ಈ ರೀತಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ರಹಸ್ಯ ಬಹಿರಂಗಗೊಳ್ಳಲಿದೆ? ಇದರಿಂದ ಯಾವ ಪರಿಣಾಮಗಳು ಬಹಿರಂಗಗೊಳ್ಳಲಿವೆ ಎಂಬುದನ್ನು ಈಗ ಈ ವಿಡಿಯೋದ ಮೂಲಕ ವಿವರವಾಗಿ ತಿಳಿದುಕೊಳ್ಳೋಣ. ಕುಂಭರಾಶಿಯು ರಾಶಿಚಕ್ರದ 11ನೇ ಅತ್ಯುತ್ತಮ ರಾಶಿಚಕ್ರ ಚಿಹ್ನೆಯಾಗಿದೆ. ಧನಿಷ್ಠ ನಕ್ಷತ್ರ 3ನೇ ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರ 1, 2, 3 ಮತ್ತು 4ನೇ ಪಾದ ಮತ್ತು ಪೂರ್ವಭಾದ್ರ 1 ಮತ್ತು 2 ಮತ್ತು 3ನೇ ಪಾದ ನಕ್ಷತ್ರಗಳನ್ನು ಒಳಗೊಂಡಿರುತ್ತದೆ. ಈ ಕುಂಭರಾಶಿಯಲ್ಲಿ ಜನಿಸಿದ ಜನರು ಈ ಚಿಹ್ನೆಯಡಿಯಲ್ಲಿ ಬರುತ್ತಾರೆ. ಕುಂಭರಾಶಿಯ ಅಧಿಪತಿ ಆಡಳಿತ ಗ್ರಹ ಶನಿ. ಮೊದಲನೆಯದಾಗಿ ನಾನು ಅವರ ಬಗ್ಗೆ ನಿಮಗೆ ಹೇಳುತ್ತೇನೆ. ಅವರು ಬಹಳ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅಂದರೆ ನೀವು ತಕ್ಷಣ ಇತರರನ್ನು ಗಮನವನ್ನು ಸೆಳೆಯುವ ಶಕ್ತಿಯನ್ನು ಹೊಂದಿದ್ದೀರಿ. ಇನ್ನು ಹೆಚ್ಚು ಇರುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಗೌರವವನ್ನು ಬಯಸುವ ಒಳ್ಳೆಯ ಮನಸ್ಸು ನಿಮ್ಮಲ್ಲಿದೆ ಎಂದು ಹೇಳಬೇಕು. ಅದಕ್ಕಾಗಿಯೇ ನೀವು ಅದನ್ನು ಜೋರಾಗಿ ಹೇಳದಿದ್ದರೂ ಸಹ ನೀವು ಯಾವಾಗಲೂ ಅನೇಕ ಜನರ ಬಗ್ಗೆ ಯೋಚಿಸುತ್ತೀರಿ. ಆದರೆ ನಿಮ್ಮ ಮನಸ್ಸಿನಲ್ಲಿರುವುದನ್ನು ನೀವು ಎಲ್ಲರಿಗೂ ಹೇಳುವುದಿಲ್ಲ. ನೀವು ಯಾವಾಗಲೂ ನಿಮ್ಮ ನಿಜವಾದ ಭಾವನೆಗಳನ್ನು ಮರೆಮಾಡುತ್ತೀರಿ. ಅಲ್ಲದೆ ಇಂದು ಹೊರಬರುವ ಒಂದು ರಹಸ್ಯವು ನಿಮ್ಮ ಸುತ್ತಲೂ ಸುತ್ತುತ್ತಿದೆ. ಏಕೆಂದರೆ ನಿಮ್ಮ ಮನಸ್ಥಿತಿಯಲ್ಲಿ ನೀವು ಸಾಮಾನ್ಯವಾಗಿ ಯಾರಿಗೂ ಏನನ್ನೂ ಹೇಳುವುದಿಲ್ಲ ಮತ್ತು ನೀವು ಅದರ ದೊಡ್ಡ ಅಭಿಮಾನಿಯಲ್ಲ. ಆದರೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಒಬ್ಬ ವ್ಯಕ್ತಿಯು ನಿಮ್ಮಿಂದ ಸ್ವಲ್ಪ ದೂರವಿರಬಹುದು, ಆದರೆ ನಿಮಗೆ ಯಾವುದೇ ವಿಷಯದ ಬಗ್ಗೆ ಸ್ಪಷ್ಟವಾಗಿ ತಿಳಿದಿಲ್ಲದಿರಬಹುದು. ಒಂದು ಘಟನೆ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಉಳಿದಿರಬಹುದು ಮತ್ತು ಇದೆಲ್ಲವೂ ಹಳೆಯ ಪ್ರೀತಿಗೆ ಸಂಬಂಧಿಸಿದ ತಪ್ಪು ತಿಳುವಳಿಕೆಯಾಗಿರಬಹುದು. ಅಂದರೆ ಅದು ಹೇಳಲಾಗುತ್ತಿರುವ ಸತ್ಯವೂ ಆಗಿರಬಹುದು. ಈ ಎಲ್ಲ ವಿಷಯಗಳನ್ನು ಇಲ್ಲಿಯವರೆಗೆ ಮರೆಮಾಡಲಾಗಿದೆ. ಆದರೆ ಇಂದು ಅವುಗಳಲ್ಲಿ ಕೆಲವು ಹೊರಬರುವ ಸಮಯ ಬರುತ್ತಿದೆ. ಆದರೆ ಮುಖ್ಯ ವಿಷಯವೇನೆಂದರೆ, ಇಂದು ಬಹಿರಂಗಗೊಳ್ಳುವ ಮುಖ್ಯ ವಿಷಯ ಯಾವುದು, ರಹಸ್ಯವೇನು ಎಂಬುದನ್ನು ತಿಳಿಯೋಣ. ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಒಂದು ಅನುಮಾನ ಇರಬಹುದು, ಆದರೆ ಇದು ಮೊದಲು ಯಾರಿಗಾದರೂ, ಏಕೆಂದರೆ ಕೆಲವರಿಗೆ ವಯಸ್ಸಾದ ವ್ಯಕ್ತಿಯೊಬ್ಬರು ನಿಮ್ಮ ಜೀವನದಲ್ಲಿ ಇಂದಿನ ಕಾಲದ ವ್ಯಕ್ತಿಯ ಬಗ್ಗೆ ಇನ್ನೂ ಯೋಚಿಸುತ್ತಿರಬಹುದು. ಅವಳು ಅಥವಾ ಅವನು ನಿಮ್ಮೊಂದಿಗೆ ಮತ್ತೆ ಮಾತನಾಡಲು ತುಂಬ ಪ್ರಯತ್ನಿಸುತ್ತಿರಬಹುದು, ಆದರೆ ನಿಮಗೆ ಇನ್ನೂ ಧೈರ್ಯವಿಲ್ಲದಿರಬಹುದು. ಏಕೆಂದರೆ ನೀವು ಅವರಿಗೆ ಏನನ್ನಾದರೂ ಗಂಭೀರವಾಗಿ ಹೇಳಿದರೆ ನೀವು ಮತ್ತೆ ಬಳಲಬೇಕಾಗುತ್ತದೆ. ಅವರು ಬಹಳ ಸಮಯದಿಂದ ನಿಮ್ಮೊಂದಿಗೆ ಕೆಲವು ವಿಷಯಗಳ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ಅವರಿಗೆ ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ನೀವು ತುಂಬ ಗಂಭೀರವಾಗಿರುತ್ತೀರಿ ಎಂದು ಅವರಿಗೆ ತಿಳಿದಿರಬಹುದು, ಆದರೆ ಇದರಿಂದಾಗಿ ಅವರು ಮುಂದೆ ಬರಲು ಸಾಧ್ಯವಾಗುವುದಿಲ್ಲ ಮತ್ತು ಚಿಂತಿತರಾಗಿದ್ದಾರೆ ಮತ್ತು ಭಯಪಡುತ್ತಾರೆ. ಆದರೆ ಇಂದು ಅವರು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ. ಅವರು ಇಂದು ನಿಮ್ಮೊಂದಿಗೆ ಏನನ್ನಾದರೂ ಕುರಿತು ಮಾತನಾಡುವ ಉದ್ದೇಶದಿಂದ ಖಂಡಿತವಾಗಿಯೂ ನಿಮ್ಮ ಬಳಿಗೆ ಬರಲಿದ್ದಾರೆ. ಅದು ಪ್ರೀತಿಯ ವಿಷಯವಾಗಿರಬಹುದು ಅಥವಾ ಏನನ್ನಾದರೂ ಹೇಳಲು ಬರಬಹುದು.
ವೈವಾಹಿಕ ಜೀವನದಲ್ಲಿ ಇದು ಗಂಡ ಮತ್ತು ಹೆಂಡತಿಯ ನಡುವಿನ ಸಣ್ಣ ಜಗಳದ ಬಗ್ಗೆ ಇರಬಹುದು. ಅದು ಮಹಿಳೆ ಅಥವಾ ಪುರುಷನಾಗಿರಬಹುದು. ಆದರೆ ನೀವು ಅವನ ಬಗ್ಗೆ ಹಲವು ವಿಭಿನ್ನ ಭಾವನೆಗಳನ್ನು ಹೊಂದಿರಬಹುದು. ಆದರೆ ಇಲ್ಲಿಯವರೆಗೆ ಅವರು ನಿಮ್ಮ ಬಳಿಗೆ ನೇರವಾಗಿ ಬಂದು ನಿಮ್ಮೊಂದಿಗೆ ಮಾತನಾಡಲು ಮತ್ತು ಕೆಲವು ರಹಸ್ಯಗಳನ್ನು ಹೇಳಲು ಪ್ರಯತ್ನಿಸಿದ್ದರೆ, ಅವರು ಹಾಗೆ ಮಾಡಲು ಪ್ರಯತ್ನಿಸುತ್ತಿದ್ದರೂ ಸಹ ಅವರು ಇನ್ನೂ ಸಂದೇಹದಲ್ಲಿದ್ದಾರೆ. ಆದರೆ ಇಂದು ಅವರು ನಿಮ್ಮನ್ನು ಸಂಪೂರ್ಣವಾಗಿ ಟೀಕಿಸಲಿದ್ದಾರೆ. ಆದರೆ ನೀವು ಅವರಿಗೆ ಸ್ವಲ್ಪ ಸಮಯ ನೀಡಬೇಕಾಗುತ್ತದೆ. ಅವರು ಹೇಳುವುದನ್ನು ನೀವು ಸಂಪೂರ್ಣವಾಗಿ ಕೇಳಲು ಬಯಸುತ್ತೀರಿ ಎಂದು ಅವರಿಗೆ ತಿಳಿಸಿ ಮತ್ತು ನೀವು ಅವರಿಗೆ ಒಂದು ಅವಕಾಶ ನೀಡಿ. ಮೊದಲೇ ನಿಮ್ಮ ನಿರ್ಧಾರವನ್ನು ಹೇಳಬೇಡಿ, ಅಲ್ಲದೆ ಹೆಚ್ಚು ಕೋಪಗೊಳ್ಳಬೇಡಿ. ಇನ್ನೊಂದು ವಿಷಯವೆಂದರೆ, ಗುಪ್ತ ಸತ್ಯವಿದ್ದರೆ ಅದು ಯಾರೋ ಮರೆಮಾಡಿರುವ ನಿಮಗೆ ಸಂಬಂಧಿಸಿದ ಯಾವುದೋ ಆಗಿರಬಹುದು. ಹಿಂದೆ ಅದು ಒಂದು ಪದ, ನಿರ್ಧಾರ ಅಥವಾ ಒಂದು ಘಟನೆಯಾಗಿರಬಹುದು. ಆದರೆ ಅದು ಹೀಗಿದ್ದರೆ ಇಂದಿನಂತಹ ಸಮಯದಲ್ಲಿ ಎಲ್ಲವೂ ಬಹಿರಂಗಗೊಳ್ಳುತ್ತದೆ. ಆ ಸತ್ಯವು ಹೊರಬರುವ ಸಾಧ್ಯತೆಯೂ ಇದೆ. ಇನ್ನೊಂದು ವಿಷಯವೆಂದರೆ, ನಿಮ್ಮ ಬಗ್ಗೆ ಮಾತನಾಡುತ್ತಿರುವ ವ್ಯಕ್ತಿಯು ಮೂರನೇ ವ್ಯಕ್ತಿಗೆ ಸಂಬಂಧಿಸಿದ ಯಾವುದೋ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ನೀವು ಭಾವಿಸದ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿರಬಹುದು. ನಿಮ್ಮ ಮೇಲೆ ಪರಿಣಾಮ ಬೀರುವ ನಿರ್ಧಾರಗಳನ್ನು ಸಹ ನೀವು ತೆಗೆದುಕೊಳ್ಳಬಹುದು. ಮುಖ್ಯವಾದ ವಿಷಯವೆಂದರೆ, ಈ ರಹಸ್ಯವನ್ನು ಬಹಿರಂಗಪಡಿಸಿದ ನಂತರ ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷಿಸಿದ ಮತ್ತು ನಿರೀಕ್ಷಿಸದ ಒಂದು ಪ್ರಮುಖ ತಿರುವು ಖಂಡಿತವಾಗಿಯೂ ಬರಬಹುದು. ಆದರೆ ಇಲ್ಲಿ ನೀವು ಕೆಲವು ವಿಷಯಗಳ ಸುತ್ತಲೂ ಇದ್ದೀರಿ. ನೀವು ತಿಳಿಯದೆಯೇ ಇಂತಹ ಎಷ್ಟೋ ವಿಷಯಗಳು ನಡೆಯುತ್ತಿವೆ ಎಂದು ಯೋಚಿಸುತ್ತಿರಬಹುದು. ಆದರೆ ಇದ್ದಕ್ಕಿದ್ದಂತೆ ನೀವು ಎಲ್ಲದರಿಂದಲೂ ಆಶ್ಚರ್ಯಚಕಿತರಾಗುತ್ತೀರಿ. ವಿಶೇಷವಾಗಿ ಇದು ಸಂಭವಿಸಲು ಕಾರಣಗಳಿವೆ. ಇವು ಸಂಭವಿಸಲು ನಿಮಗೆ ಹಿಂದೆ ಸಂಭವಿಸಿದ ಒಂದು ಘಟನೆ, ನೀವು ಹೇಳಿದ ಒಂದು ವಿಷಯ, ಒಬ್ಬ ವ್ಯಕ್ತಿಗೆ ನಿಮ್ಮ ಬಗ್ಗೆ ಹೆಚ್ಚು ಭಾವನೆಗಳಿಲ್ಲದಿರಬಹುದು ಮತ್ತು ಇದು ಕೂಡ ಇದಕ್ಕೆ ಕಾರಣ. ವಿಶೇಷವಾಗಿ ನೀವು ಬಹಳ ಮುಖ್ಯವಾದ ವ್ಯಕ್ತಿಯಾಗಿದ್ದರೆ, ನಿಮಗೆ ಅವರನ್ನು ತಿಳಿದಿಲ್ಲದಿದ್ದರೂ ಸಹ ನೀವು ಅವರನ್ನು ಖಚಿತವಾಗಿ ತಿಳಿದುಕೊಳ್ಳಲು ಬಯಸಿದರೆ, ಅದಕ್ಕಾಗಿಯೇ ಇದು ಬಲವಾದ ಕಾರಣವಾಗಿದೆ. ಏನಾಗಲಿದೆ ಮತ್ತು ಈಗ ಇದೆಲ್ಲವೂ ಸಂಭವಿಸಲು ಮುಖ್ಯ ಕಾರಣವೆಂದರೆ, ಇದಕ್ಕೆ ಕಾರಣ ಗ್ರಹಗಳ ಸ್ಥಾನ. ಇಂದು ಗ್ರಹಗಳ ಸ್ಥಾನವು ವಿಶೇಷವಾಗಿರುತ್ತದೆ. ಚಂದ್ರನ ಪ್ರಭಾವವು ಭಾವನೆಗಳನ್ನು ಬಹಿರಂಗಪಡಿಸುತ್ತದೆ. ಶುಕ್ರನ ಪ್ರಭಾವವು ಪ್ರೀತಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ತನ್ನ ಪರಿಣಾಮವನ್ನು ತೋರಿಸುತ್ತದೆ ಮತ್ತು ಈ ಎರಡು ಒಟ್ಟಾಗಿ ಕೆಲವು ಗುಪ್ತ ವಿಷಯಗಳನ್ನು ಹೊರತರುವಲ್ಲಿ ಒಂದು ನಿರ್ದಿಷ್ಟ ಪಾತ್ರವನ್ನು ವಹಿಸುತ್ತವೆ ಮತ್ತು ಅದರ ಬಗ್ಗೆ ಯಾವುದೇ ಸಂದೇಹವಿಲ್ಲ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಲಾಭ ಮತ್ತು ನಷ್ಟಗಳು ಕಂಡುಬರುತ್ತವೆ. ಮೊದಲನೆಯದಾಗಿ ಲಾಭಗಳು. ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಸತ್ಯ ಹೊರಬರುತ್ತದೆ ಮತ್ತು ಸಂಬಂಧಗಳಲ್ಲಿ ಹೆಚ್ಚಿನ ಪ್ರೀತಿ ಮತ್ತು ವಾತ್ಸಲ್ಯ ಕಾಣಿಸಿಕೊಳ್ಳುತ್ತದೆ. ಮೊದಲು ಇಲ್ಲದ ಸ್ಪಷ್ಟತೆಯನ್ನು ನೀವು ಈಗ ನೋಡುತ್ತೀರಿ. ಮನಸ್ಸು ಖಂಡಿತವಾಗಿಯೂ ಹೊಸ ಆರಂಭಕ್ಕೆ ಅಡಿಪಾಯದಂತೆ ಭಾಸವಾಗುತ್ತದೆ. ಈ ಎಲ್ಲ ವಿಷಯಗಳು ನೀವು ಊಹಿಸಿದಂತೆ ಸಂಭವಿಸುವ ಪ್ರಯೋಜನವಾಗಿದೆ ಮತ್ತು ನಮ್ಮಿಂದ ದೂರವಿದ್ದ ಸಂಬಂಧವು ಯಾವುದೋ ರೀತಿಯಲ್ಲಿ ನಮಗೆ ಹಿಂತಿರುಗಿ ಬರುತ್ತವೆ. ಅಂದರೆ ಅದು ನಮಗೆ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ಮತ್ತು ನಮಗೆ ಉತ್ತಮ ಪ್ರಯೋಜನವನ್ನು ನೀಡುತ್ತದೆ. ಇದು ಕಥೆಯ ಉದ್ದೇಶವಾಗಿದ್ದರೆ, ಇಂದು ಹೊರಬರುವ ಈ ವಿಷಯವು ಕೆಲವು ನಷ್ಟಗಳನ್ನು ಉಂಟುಮಾಡಲಿದೆ. ಅಂದರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವು ಅನುಭವಿಸುವುದು ಸಹಜ. ಅಂದರೆ ಒಂದು ಸತ್ಯವು ನಿಮ್ಮನ್ನು ಆಘಾತಗೊಳಿಸುತ್ತದೆ, ಸಂಬಂಧವು ಬದಲಾಗುತ್ತದೆ ಮತ್ತು ಈ ಎಲ್ಲ ವಿಷಯಗಳು ನಿಮಗೆ ಸ್ವಲ್ಪ ಅನಿರೀಕ್ಷಿತ ನಷ್ಟ ಮತ್ತು ಆಶ್ಚರ್ಯವನ್ನುಂಟು ಮಾಡುತ್ತವೆ. ಆದರೆ ಇದಕ್ಕಿಂತ ಹೆಚ್ಚಾಗಿ ನೀವು ಹೆಚ್ಚಿನ ಪ್ರಯೋಜನಗಳನ್ನು ನೋಡುತ್ತೀರಿ. ಅವು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುವ ಸಾಧ್ಯತೆಗಳಿವೆ. ಅಲ್ಲದೆ ಕೆಲವು ಪ್ರಯೋಜನಗಳು ಖಂಡಿತವಾಗಿಯೂ ಬರುತ್ತವೆ. ಈ ದಿನ ನೀವು ಖಂಡಿತವಾಗಿಯೂ ಕೆಲವು ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕು ಮತ್ತು ನೀವು ಆ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಿದರೆ ನೀವು ಪಡೆಯಬೇಕಾದ ಕೆಲವು ಪ್ರಯೋಜನಗಳು ಶೀಘ್ರದಲ್ಲೇ ನಿಮಗೆ ಬರುತ್ತವೆ ಮತ್ತು ಅದು ನಿಮಗೆ ಒಳ್ಳೆಯದಾಗುತ್ತದೆ.
ಅಲ್ಲದೆ ನೀವು ಅದನ್ನು ಮೊದಲು ನೋಡಿದ್ದರೆ ಈ ದಿನ ನೀವು ಯಾರಿಂದಲೂ ಕೇಳುವ ಯಾವುದನ್ನು ತಕ್ಷಣ ನಂಬಬೇಡಿ. ಅಲ್ಲದೆ ನಿಮ್ಮ ಭಾವನೆಗಳು ತುಂಬಿದ್ದರೂ ಸಹ ನಿಮ್ಮ ಮನಸ್ಸಿನಲ್ಲಿ ಪ್ರತಿಕ್ರಿಯಿಸಬೇಡಿ. ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ನೀವು ಏನು ಮಾತನಾಡುತ್ತಿದ್ದೀರಿ ಮತ್ತು ಅದರ ಬಗ್ಗೆ ಹೇಗೆ ಮಾತನಾಡುತ್ತಿದ್ದೀರಿ ಎಂದು ಕೇಳಿ. ನೀವು ಮತ್ತೆ ನಮ್ಮ ಬಳಿಗೆ ಏಕೆ ಬರುತ್ತೀರಿ? ನೀವು ಒಮ್ಮೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು. ಅಲ್ಲದೆ ಈ ದಿನದಂದು ವಿಶೇಷವಾಗಿ ಕೆಲವು ಪರಿಹಾರಗಳೆಂದರೆ, ಬೆಳಿಗ್ಗೆ ನೀವು ನಂಬುವ ದೇವರನ್ನು ಶಾಂತವಾಗಿ ಸ್ಮರಿಸಿ ಮತ್ತು ಶ್ರೀ ಮಹಾವಿಷ್ಣುವಿನ ವಿಶೇಷ ಪೂಜೆಯನ್ನು ಮಾಡಿ. ಇದು ಬಹಳ ವಿಶೇಷವಾಗಿದೆ. ನಿಮಗೆ ಸಾಧ್ಯವಾದಷ್ಟು ವಿಶೇಷವಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಶ್ರೀ ಮಹಾವಿಷ್ಣುವಿಗೆ ವಿಶೇಷ ಪೂಜೆ, ಹಣ್ಣುಗಳು, ಹೂವುಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸಿ. ಈ ದಿನ ಭಗವಂತನಿಗೆ ಮಾವಿನ ಹಣ್ಣು ಮತ್ತು ಬಿಳಿ ಹೂವುಗಳನ್ನು ಅರ್ಪಿಸಿ. ಭಗವಂತನನ್ನು ಅಲಂಕರಿಸಬೇಡಿ. ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಅದನ್ನು ಕೇಳುವುದು ತುಂಬ ಒಳ್ಳೆಯದು. ಹೀಗೆ ಮಾಡುವುದರಿಂದ ತುಳಸಿ ಗಿಡದ ಬಳಿ ದೀಪ ಇಡುವುದು ತುಂಬ ಒಳ್ಳೆಯದು. ತುಳಸಿ ಗಿಡದ ಸುತ್ತ 11 ಪ್ರದಕ್ಷಿಣೆ ಹಾಕಿ ಓಂ ತುಳಸಿ ದೇವಿಯೇ ನಮಃ ಎಂಬ ನಾಮವನ್ನು ಪಠಿಸಿ ಮತ್ತು ಶ್ರೀ ಮಹಾವಿಷ್ಣುವಿನ ಮುಂದೆ ತುಳಸಿ ಎಲೆಗಳನ್ನು ಇರಿಸಿ. ಈಗ ಎಲ್ಲದರೊಂದಿಗೂ ಚೆನ್ನಾಗಿ ಮಾತನಾಡಲು ಪ್ರಯತ್ನಿಸಿ. ಕೋಪಗೊಂಡ ಹೃದಯದಿಂದಲ್ಲ, ಪ್ರೀತಿಯಿಂದ. ಅಲ್ಲದೆ ಇಂದು ಕೆಂಪು ಬಣ್ಣವನ್ನು ಮಿತಿಯಾಗಿ ಬಳಸಿ. ನೀವು ಅದನ್ನು ಹೆಚ್ಚು ಬಳಸಿದರೆ ಅದು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆಗಳಿವೆ. ಇಂದು ನೀವು ಹೊರಗೆ ಹೋಗುವ ಮೊದಲು ಸಿಂಧೂರವನ್ನು ಧರಿಸಿ ಮತ್ತು ಹೊರಗೆ ಹೋಗಿ. ಜನರ ಕಣ್ಣುಗಳು ನಿಮ್ಮ ಮೇಲೆ ಹೆಚ್ಚಾಗಿ ಇರುವುದರಿಂದ ಹೊರಗೆಯಿಂದ ಬಂದ ನಂತರ ನಿಮ್ಮ ಕೈಕಾಲುಗಳನ್ನು ಚೆನ್ನಾಗಿ ತೊಳೆಯಿರಿ. ಮತ್ತು ಮನೆಗೆ ಹಿಂತಿರುಗಿದ ನಂತರ ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಈ ಎರಡರೊಂದಿಗೆ ಉಪ್ಪು ಮತ್ತು ಕಪ್ಪು ಸಾಸಿವೆ ಬೆರೆಸಿ ಮನೆಯಲ್ಲಿರುವ ಹಿರಿಯರಿಂದ ದೃಷ್ಟಿ ತೆಗೆಸಿಕೊಳ್ಳಿ, ಆಶೀರ್ವಾದ ಪಡೆಯಿರಿ ಮತ್ತು ಅವರ ಬಳಿ ಶುಭ ಹಾರೈಸಿಕೊಳ್ಳಿ. ಏಕೆಂದರೆ ನೀವು ನಿಮ್ಮ ಮೇಲೆ ಬಹಳಷ್ಟು ನಕಾರಾತ್ಮಕತೆಯನ್ನು ನೋಡುತ್ತಿದ್ದೀರಿ. ಇದರಿಂದ ನಕಾರಾತ್ಮಕತೆಯು ನಿಮ್ಮಿಂದ ಹೊರಬರುತ್ತದೆ. ಅಲ್ಲದೆ ಇದು ತುಂಬ ಸಾಮಾನ್ಯವಾದ ದಿನವಲ್ಲ, ಆದರೆ ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ರಹಸ್ಯವನ್ನು ನಿಮಗೆ ತರುವ ದಿನವಾಗಿದೆ. ನಿಮ್ಮ ಇಡೀ ಜೀವನವು ಬದಲಾಗುತ್ತದೆ ಮತ್ತು ನೀವು ಕಲಿಯುವುದು ನಿಮ್ಮ ಭವಿಷ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ನೆನಪಿಡಿ, ಏಕೆಂದರೆ ಪ್ರತಿಯೊಂದು ರಹಸ್ಯದ ಹಿಂದೆಯೂ ಒಂದು ಸತ್ಯವಿದೆ. ಅದು ಖಂಡಿತವಾಗಿಯೂ ಮರೆಮಾಡಲ್ಪಡುತ್ತದೆ ಮತ್ತು ಆ ಸತ್ಯವು ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಆದರೆ ಇಂದು ನೀವು ಈ ಸತ್ಯವನ್ನು ಸ್ವೀಕರಿಸಲು ಸಾಧ್ಯವಾಗದಿರಬಹುದು. ಅಲ್ಲದೆ ಆ ಸತ್ಯ ಎಲ್ಲೋ ಹೊರಬಂದರೆ ಆ ಬಂಧವು ದೂರವಿರುತ್ತದೆ. ಆದರೆ ನೀವು ಮಾಡಬಾರದ ತಪ್ಪುಗಳನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಎಲ್ಲರ ಮಾತುಗಳನ್ನು ತಾಳ್ಮೆಯಿಂದ ಕೇಳಬೇಕಾಗಬಹುದು ಮತ್ತು ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಸ್ವಂತ ದುಃಖವನ್ನು ಬಹಳಷ್ಟು ಮರೆಮಾಡುತ್ತಿರಬಹುದು. ಆದರೆ ದೇವರು ಯಾವಾಗಲೂ ನೋಡುತ್ತಿರುತ್ತಾನೆ. ಆದರೆ ಯಾರು ಏನು ತಪ್ಪು ಮಾಡಿದ್ದಾರೆ ಮತ್ತು ಯಾವ ತಪ್ಪಿನಿಂದಾಗಿ ಇಂದು ನೀವು ಎಲ್ಲರ ಮುಂದೆ ಇದ್ದೀರಿ, ನೀವು ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ಉದ್ಭವಿಸುತ್ತದೆ. ಬಾಯಿ ತೆರೆದರೆ ಕೆಲವು ಬಂಧಗಳು ದೂರವಾಗುತ್ತವೆ ಎಂದು ನೀವು ಕೇಳಿದಾಗ ಮತ್ತು ಯಾವುದೇ ಘರ್ಷಣೆಗಳಿಲ್ಲದೆ ಶಾಂತವಾಗಿ ನೋಡಬೇಕು ಎಂದು ನೀವು ಹೇಳಿದಾಗ ಅಂತಹ ಎಲ್ಲ ಸಂದರ್ಭಗಳು ನಿಗ್ರಹಿಸಲ್ಪಡುತ್ತವೆ. ಈಗ ಜಗತ್ತು ನೀವು ಏನೆಂದು ನೆನಪಿಸಿಕೊಳ್ಳುತ್ತದೆ. ಆದರೆ ಒಂದು ವಿಷಯವನ್ನು ನೆನಪಿಡಿ, ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ಪ್ರಾಮಾಣಿಕತೆ ನೀವು ಮಾಡಿದ ಸಹಾಯವನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತದೆ. ಕೆಲವರು ಮರೆತರೂ ದೇವರು ಎಂದಿಗೂ ಮರೆಯುವುದಿಲ್ಲ. ಮತ್ತು ಧೈರ್ಯವಾಗಿರಿ, ನೀವು ಕಲಿತಿದ್ದೀರಿ. ನೀವು ಪ್ರತಿಯೊಂದು ಕೆಲಸವನ್ನು ಮಾಡಲು ದೃಢ ನಿಶ್ಚಯ ಹೊಂದಿದರೆ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸುವಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಹೈ ಪಾಯಿಂಟ್ ನೀಡಲು ಮರೆಯದಿರಿ. ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕೆ ನನ್ನ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು.